ದರ್ಶನ್ ಅವ್ರ ವಿಚಾರವಾಗಿ ನಿಮಗೂ ಭಾಳ ಕಾಳಜಿ ಇತ್ತು, ಯಾಕಂದರೆ ಮೊದಲ ಸಿನಿಮಾಯಿಂದ ಅಂದರೆ ಈಗ ತಪ್ಪು ಮಾಡದಂಥ ಸಮಯದಲ್ಲಿ ಅಂದರೆ ಕರಿಯರ್ ಟೈಮಲ್ಲೂ ಕೂಡ ಕರೆಸಿ ಬುದ್ಧಿ ಹೇಳಿರ್ತೀರ. ಬಟ್ ಅಂಥ ದರ್ಶನ್ ಮತ್ತೆ ನಿಮ್ಮ ವಿಚಾರವಾಗಿ ತುಂಬ ದೂರ ಆಗಿದೆ ಯಾಕೆ ಅಂತ? ಸರ್, ದೂರ ಆಗಿದ್ದು ಅವತ್ತಿನ ಕಾಲದಲ್ಲಿ ಒಕ್ಕಲಿಗರ ಸಂಘದ ಎಲೆಕ್ಷನ್ ಆಯಿತು. ಆವಾಗ ಒಕ್ಕಲಿಗರ ಸಂಘದ ಎಲೆಕ್ಷನ್ ಚನ್ನಪಟ್ಟಣದಲ್ಲಿ ಕ್ಯಾಂಪೇನಿಂಗ್ ಹೋಗಿದೆ. ಕೆಂಚಪ್ಪ ಗೌಡ್ರು ಇದ್ದರು. ಆವಾಗ ಸುಮಾರು ಒಂದು ಅಲ್ಲಿ ಅವ್ರ ಟೀಮ್ ಪರವಾಗಿ ನಾವು ಕ್ಯಾಂಪೇನಿಂಗ್ ಹೋಗಿದ್ದು. ಆವಾಗ ಸುಮಾರು ಅಲ್ಲಿ ಚನ್ನಪಟ್ಟಣದ ಸುತ್ತಮುತ್ತ ನಮ್ಮ ರಾಮನಗರ ಜಿಲ್ಲೆ ಎಲ್ಲ ಒಕ್ಕಲಿಗರ ನಾಯಕರು ಕೂಡ ಬಂದಿದ್ದರು. ಆವತ್ತು ಪಾಪ ನಾವತ್ತು ದರ್ಶನ್ ಗೌಡ್ರಲ್ಲಿ ಸರ್, ನಾನು ನನ್ನ ಸರದಿ ಬಂದಾಗ ನಾನು ಹೇಳಿ ಯಾಕಂದರೆ ನಮ್ಮ ಸಮುದಾಯಕ್ಕೆ ಸಂಬಂಧಪಟ್ಟವರಲ್ಲ ಅವರು, ದರ್ಶನ್ ಅವ್ರ ಸಮುದಾಯನೇ ಬೇರೆ ಅಂತೇಳಿ ಹೇಳ್ದೆ ಆ ಸಭೆಯಲ್ಲಿ ನಾನು ಸತ್ಯ ಹೇಳಿದ್ದು ಅವ್ರ ಕಹಿ ಅನಿಸಿರ್ಬೇಕು. ಸೊ ಹಂಗೆ ದೂರ ಮಾಡಿದ್ರು. ನಮ್ಮ ಶಿಷ್ಯ ದೀಪಕ್ನ ಶಿಷ್ಯ ಮುಖಾಂತರ ನಾವು ಇಂಟ್ರೊಡ್ಯೂಸ್ ಮಾಡಿದ್ದು. ಆ ಸಂದರ್ಭದಲ್ಲೂ ಈ ಜಿಂಕ್ ಚಕ್ಗಳು ಇರ್ತಾರಲ್ಲ ಅಕ್ಕಪಕ್ಕ, ಅವರೆಲ್ಲ ಅಣ್ಣ ನಿನ್ನ ವಿರುದ್ಧ ಕಲಾವಿದ ಯಾರು ಬೇಕಾದ್ರೆ ಬರ್ಬೋದು, ಏನು ದರ್ಶನ್ ವಿರುದ್ಧನೇ ತರಬೇಕಾ? ದರ್ಶನ್ ನಮ್ಮ ಹುಡುಗ. ಈ ಜಿಂಕ್ ಚಕ್ಗಳಿಗೆ ಹೇಳಿದ ಮಾತುಗಳು ಅವೆಲ್ಲ ಕಟ್ಕೊಂಡು ದೂರ ಮಾಡಿದ್ರು. ಬಟ್ ನನಗೇನು ಅವೆಲ್ಲ, ನಾನೇನು ಚಿತ್ರರಂಗ ನಂಬ್ಕೊಂಡು ದರ್ಶನ್ ನಂಬ್ಕೊಂಡೇನು ಬಂದಿಲ್ಲ. ನಮ್ಮ ಉಲ್ಲಾಸ್ ಎಂಟರ್ಪ್ರೈಸಸ್ ಪ್ರೊಡಕ್ಷನಲ್ಲಿ ದರ್ಶನ್ ಬಂದಿರೋದು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.